ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸುಕನ್ಯಾ ಕಿಚನ್. ನಾನಿವತ್ತು ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟವಾಗುವಂಥ ಫ್ರೆಂಚ್ ಫ್ರೈ ರೆಸಿಪಿ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ. ಇದು ಚಿಕ್ಕವ್ರಿಗಂತೂ ತುಂಬಾ ಇಷ್ಟ. ಈ ಸಮ್ಮರ್ ಹಾಲಿಡೇಸ್ಗೆ ಹೆಂಗಿದ್ರು ಮಕ್ಕಳು ಡೈಲಿ ಯಾವುದಾದ್ರೂ ಒಂದು ರೆಸಿಪಿ ಕೇಳ್ತಾನೆ ಇರ್ತಾರೆ. ಆವಾಗ ಇದು ಒಂದು ರೆಸಿಪಿ ಮಾಡಿಕೊಟ್ಟು ನೋಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲನೂ. ಇದು ಯಾವ ರೀತಿ ಮಾಡೋದಂತ ನೋಡೋಣ. ಇದಕ್ಕೆ ನಾನು ಮೊದಲನೇದಾಗಿ ದೊಡ್ಡ ಸೈಜ್ದಲ್ಲಿ ಉದ್ದುದಕ್ಕಿರುವಂಥ ಒಂದು 3 ಆಲೂಗಡ್ಡೆನ ತಗೊಂಡಿದ್ದೀನಿ. ಇದು ಚಿಪ್ಸ್ಗಂತಂದೆ ನಾನು ಆಲೂಗಡ್ಡೆ ತಗೊಂಡಿಲ್ಲ, ಮಾಮೂಲಿ ಮನೆಯಲ್ಲಿ ಯೂಸ್ ಮಾಡುವಂಥ ಆಲೂಗಡ್ಡೆನೇ ಒಂದು 3 ತಗೊಂಡಿದ್ದೀನಿ, ಸ್ವಲ್ಪ ದಪ್ಪ ಸೈಜಲ್ಲಿರೋಂಥದ್ದು. ಅದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನೋಡಿ ನಾನು ಸ್ವಲ್ಪ ಶೇಪ್ ಬರೋ ರೀತಿ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡಾದ್ಮೇಲೆ ನಾನು ಈ ರೀತಿ ಒಂದೊಂದು ಇಂಚಿಗಾಗೋ ರೀತಿ ಕಟ್ ಮಾಡಿಕೊಂಡು ಆಮೇಲೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ. ನೋಡಿ, ಇದನ್ನು ದಪ್ಪ ಸೈಜಿಗೆ ಕಟ್ ಮಾಡ್ಕೋಬೇಡಿ. ನಮಗೆ ಈ ರೀತಿ ಫ್ರೆಂಚ್ ಫ್ರೈಗೆ ಯಾವ ರೀತಿ ಬೇಕೋ ಆ ಸೈಜ್ಗೆ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಇದೇ ರೀತಿ ನಾನು ಎಲ್ಲನೂ ಸಮೇತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ನೀರಿಗೆ ಹಾಕಿ ಇದನ್ನು ಸ್ವಲ್ಪ ನೀರಿಗೆ ಹಾಕಿ 1-2 ನಿಮಿಷ ಆಮೇಲೆ ತೆಗೆದುಕೊಳ್ತೀನಿ. ನೋಡಿ, ಈ ರೀತಿ ಎಲ್ಲನೂ ನೀರಿಗೆ ಹಾಕಾದ್ಮೇಲೆ ನಾನು ಮುಂಚೆನೇ ನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಈಗ ಬಿಸಿನೀರಿಗೂ ಸಮೇತ ನಾನು ಹಾಕ್ಕೊಳ್ತಾ ಇದ್ದೀನಿ. ಬಿಸಿನೀರಿಗೆ ಹಾಕಿ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ, ಜಸ್ಟ್ 1-2-3 ನಿಮಿಷ ಅಷ್ಟೇ. ಈ ರೀತಿ ಎಲ್ಲನೂ ಹಾಕ್ಕೊಂಡಾದ್ಮೇಲೆ ನೋಡಿ, ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಸಮೇತ ಸೇರಿಸ್ಕೊಳ್ಳಿ. ಅದು ವಿಡಿಯೋ ಅನ್ನೋದು ಬಂದಿಲ್ಲ ಸ್ವಲ್ಪ. ನೋಡಿ, ಈ ರೀತಿ ಹಾಕ್ಕೊಂಡಾದ್ಮೇಲೆ ನೀರೆಲ್ಲ ತೆಗೆದುಬಿಟ್ಟು ನಾನು ಇವಾಗ ಒಂದು ಕಾಟನ್ ಬಟ್ಟೆಗೆ ಹಾಕ್ಕೊಂಡಿದ್ದೀನಿ. ಕಾಟನ್ ಬಟ್ಟೆಗೆ ಹಾಕೋದ್ರಿಂದ ನಮಗೆ ಸ್ವಲ್ಪನೂ ಸಮೇತ ನೀರಿನ ಅಂಶ ಅನ್ನೋದು ಇಲ್ದಿರ ಚೆನ್ನಾಗಿ ಕಾಟನ್ ಬಟ್ಟೆ ಎಲ್ಲ ಹೇಳ್ಕೊಳ್ಳುತ್ತೆ. ಹಾಕ್ಕೊಂಡು ಮೇಲಿಂದನೂ ಸಮೇತ ನಾವು ಸ್ವಲ್ಪ ಈ ರೀತಿ ಬ್ರಷ್ ಮಾಡಿ ಈ ರೀತಿ ಅನ್ಬೇಕು ಸ್ವಲ್ಪ. ನೋಡಿ, ಈ ರೀತಿ ಎಲ್ಲ ಆದಮೇಲೆ ಇವಾಗ ನಾನು ಮುಂಚೆನೇ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಇವಾಗ ಎಣ್ಣೆಗೆ ನಾನು ರೋಸ್ಟ್ ಮಾಡ್ಕೊಳ್ತೀನಿ. ಈ ರೀತಿ ತುಂಬ ಅಂದರೆ ತುಂಬ ಸುಲಭವಾಗಿ ಅನ್ನೋದು ಆಗಿಬಿಡುತ್ತೆ ನಮಗೆ. ನೋಡ್ತಿದ್ರಲ್ಲ, ಈ ರೀತಿ ನಾನು ಫುಲ್ ಒಂದೇ ಸರಿ ಫ್ರೈ ಮಾಡ್ಕೊಳ್ತಾ ಇಲ್ಲ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಈ ರೀತಿ ಫ್ರೈ ಮಾಡ್ಕೊಂಡಿರೋದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ. ನೋಡಿ, ಈ ರೀತಿ ಎಲ್ಲನೂ ಫ್ರೈ ಮಾಡ್ಕೊಂಡಿರೋದನ್ನು ನಾನು ಇವಾಗ ಫ್ರಿಜ್ಗೆ ಇಟ್ಕೊಳ್ತೀನಿ 1 ಅವರು. ಈ ರೀತಿ ಫ್ರೈ ಮಾಡ್ಕೊಂಡಿರೋದನ್ನು ನೀವು 1 ತಿಂಗಳು ಬೇಕಾದರೆ ಇಟ್ಕೊಂಡು ನಮ್ಗೆ ಯಾವಾಗ ಬೇಕು ಆವಾಗ ಇನ್ನೊಂದು ಸರಿ ಫ್ರೈ ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ. ತುಂಬ ಈಸಿಯಾಗಿ ರೆಡಿ ಆಗಿಬಿಡುತ್ತೆ. ಫ್ರಿಜ್ ಇಲ್ಲದೆ ಇರೋರಾದರೆ ಅವಾಗೇನೆ ನೀವು 2 ಸರಿ ಫ್ರೈ ಮಾಡ್ಕೊಳ್ಳಿ. 2 ಸರಿ ಫ್ರೈ ಮಾಡಿಕೊಂಡ್ರೆ ನಿಮಗೆ ರೆಡಿ ಆಗುತ್ತೆ. ಫ್ರಿಜ್ ಇರೋರಾದರೆ ಈ ರೀತಿ ಇಟ್ಕೊಂಡ್ರೆ 1 ಅವರ್ ಫ್ರಿಜ್ಜಲ್ಲಿ ನಿಮಗೆ ಹೊರಗಡೆ ಯಾವ ರೀತಿ ಸಿಗುತ್ತೋ ಅದೇ ರೀತಿ ನಮಗೆ ಟೇಸ್ಟ್ ಆಗಲಿ ನೋಡೋಕ್ಕೆ ತಿನ್ನೋಕ್ಕಾಗಲಿ ನಮ್ಗೆ ಅದೇ ರೀತಿ ಇರುತ್ತೆ. ನೋಡಿ, ಇನ್ನೊಂದು ಸರಿ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಈ ರೀತಿ ನೋಡಿ, ನಮಗೆ ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕು. ಮೇಲುಗಡೆ ಎಲ್ಲ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಎಲ್ಲ ಸಾಫ್ಟಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಬೇಯೋದಕ್ಕೂ ಸಮೇತ ಅವಾಗ ಉಪ್ಪು ಹಾಕಿದ್ವಲ್ಲ, ತಿಂತಾನೆ ಇದ್ದರೆ ಸ್ವಲ್ಪ ಉಪ್ಪು ಹಂಗೇ ಸ್ವಲ್ಪ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆ ನಾವು ತಗೊಂಡು ತಿನ್ನೋದಕ್ಕಿಂತ ಮಕ್ಕಳಿಗೆ ಈ ರೀತಿ ಮನೆಯಲ್ಲೇ ಮಾಡಿಕೊಟ್ಟು ನೋಡಿ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡ್ತಿದ್ರಲ್ಲ, ಹೆಲ್ದಿ ಸಮೇತ ಇರುತ್ತೆ. ಕೆಲವು ಮಕ್ಕಳು ಆಲೂಗಡ್ಡೆ ತಿನ್ನೋದಿಲ್ಲ, ಅಂಥವ್ರಿಗೆ ಈ ರೀತಿ ಒಂದ್ಸರಿ ಮಾಡಿಕೊಟ್ಟು ನೋಡಿ. ಉಳಿದಿರೋ ಎಲ್ಲನೂ ಸಮೇತ ನಾನು ಇದೇ ರೀತಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಈಸಿಯಾಗಿ ಆಯಿತು. ಇವಾಗ ನಾನು ಮೇಲೆಗಡೆಯಿಂದ ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಅನ್ನೋದು ಸಮೇತ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ತುಂಬ ಸಿಂಪಲ್ಲಾಗಿ ಫ್ರೆಂಚ್ ಫ್ರೈ ರೆಸಿಪಿ ಅನ್ನೋದು ನೋಡಿ ಎಷ್ಟು ಈಸಿಯಾಗಿ ರೆಡಿ ಆಯ್ತಲ್ಲ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.